ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. ಇದಕ್ಕೆ ನಮ್ಮಲ್ಲಿ ವಿನಂತಿ ಏನಂದರೆ, ನಮ್ಮ SRM ಗ್ರೂಪು ಮತ್ತು ನಮ್ಮ ಬಡಮಾಕನಹಳ್ಳಿ ಗ್ರಾಮಸ್ಥರು ಏನವರು ಆರೈಕೆಯಿಂದ ಈ ಜೀರ್ಣೋದ್ಧಾರವಾಗಿದೆ ಈ ದೇವಸ್ಥಾನದಲ್ಲಿ. ಆ ದೇವಸ್ಥಾನಕ್ಕೆ ನಾವೆಲ್ಲ ಕೇಳ್ಕೊಳ್ಳೋದೊಂದೇ, ದಯವಿಟ್ಟು ಎಲ್ಲ ಭಕ್ತಾದಿಗಳು ಬಂದು ಆ ದೇವರ ಕೃಪೆಗೆ ಪಾತ್ರರಾಗಿ ಆ ದೇವರ ಕೃಪಾ ಕಟಾಕ್ಷನ ಹೊಂದಬೇಕಾಗಿ ನಮ್ಮಲ್ಲಿ ಕಳಿಕಳಿಯಿಂದ ಮನವಿ ಮಾಡ್ತೀವಿ. ಇದೇ ಜೂನ್ 6, 7 ಮತ್ತು 8ರಿಂದ ನಡೆಯುವಂತಹ ಈ ಜೀರ್ಣೋದ್ಧಾರ ಕೆಲಸಕ್ಕಾಗಿ ದಯವಿಟ್ಟು ಎಲ್ಲರೂ ಬಂದು ಸಹಕಾರ ಮಾಡಿ ಆ ಕೃಪಾ ಕಟಾಕ್ಷ ದೇವರದು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೋಬೇಕಾಗಿ ತಮ್ಮಲ್ಲಿ ವಿನಂತಿಸ್ಕೊಳ್ತೀವಿ. ಅರಿವು ಜನರ ಮತ್ತು ಸುತ್ತಮುತ್ತಲಿನ ಊರಿನ ಜನರ ಮತ್ತು ಈ ದೈವ ಕೃಪೆ ಅಂದರೆ ದೇವರ ಆಸೆ ಇತ್ತು, ದೇವರು ನಮ್ಮ ಕೈಯಲ್ಲಿ ಕೆಲಸ ಮಾಡಿಸ್ಕೋಬೇಕು ಅಂತಿತ್ತು. ಆ ಕಾರಣದಿಂದ ಇಲ್ಲಿ ನಾನು ನಿಮಿತ್ತ ಅಷ್ಟೇ. ಸೊ ಎಲ್ಲರೂ ಅಂದ್ಕೋಬೋದು ಇವ್ರನಿಂದ ಆಗಿದೆ ಅಂತ, ಅದು ನಾನು ನಿಮಿತ್ತ ಅಂತ ನಾನು ಅಂದ್ಕೋತೀನಿ. ಕಾರಣ ಇಷ್ಟೇ, ಏನೇ ಒಂದು ದೇವರ ಕಾರ್ಯ ನಡಿಬೇಕಾದ್ರೆ ಅದು ದೈವ ಕೃಪೆ ಇರಬೇಕು. ಆ ದೈವ ಕೃಪೆಯಿಂದ ಆಗಿದೆ ಅಷ್ಟೇ. ಅದರಲ್ಲಿ ಊರಿನ ಜನರು ಬಹಳಷ್ಟು ಜನರು ಈ ದೇವಸ್ಥಾನ ಕಾರ್ಯದಲ್ಲಿ ಬಹಳ ಶ್ರಮಿಸಿದ್ದಾರೆ. ಬಹಳ ನಮಗೆ ಬೆನ್ನಿಂದೆ ನಿಂತು ನಮಗೆ ಸಹಕಾರ ನೀಡಿದ್ದಾರೆ. ನಮ್ಮೂರು ಬಡಮಾಕನಹಳ್ಳಿ ಗ್ರಾಮದಲ್ಲಿ ನಾವು ಹಮ್ಮಿಕೊಂಡಿರುವಂಥ ಈ ಶ್ರೀ ರುಕ್ಮಿಣಿ ಸತ್ಯಭಾಮ ಸಮೇತ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಾಲಯ ಹಾಗೂ ರೇಣುಕಾ ಯಲ್ಲಮ್ಮ ದೇವಾಲಯ ಈಗ ನಿರ್ಮಾಣ ಕಾರ್ಯ ಪೂರ್ಣಗೊಂಡಿದ್ದು, ಈಗ ನಾವು 6, 7, 8ನೇ ತಾರೀಕು ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಎಲ್ಲ ಕುಲಕೋಟಿ ಭಕ್ತಾದಿಗಳು ಆಗಮಿಸಿ ಈ ದೇವಸ್ಥಾನದ ಯಶಸ್ಸಿಗೆ ಮತ್ತು ನಮಗೆ ಬೆಂಬಲ ನೀಡಿದ ಎಲ್ಲರಿಗೂ ಗ್ರಾಮಸ್ಥರು, KGF ತಾಲೂಕಿನ ಜನಸ್ತೋಮ, ಕೋಲಾರ ಜಿಲ್ಲೆಯ ಜನಸ್ತೋಮ ಎಲ್ಲರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಆಧಾರದ ಸ್ವಾಗತವನ್ನು ಕೋರ್ತಾ, ಈ ದಿವಸ ಬಡಮಾಕನಹಳ್ಳಿ ಗ್ರಾಮದಲ್ಲಿ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಮತ್ತು ಯಲ್ಲಮ್ಮ ದೇವಸ್ಥಾನ ಜೀರ್ಣೋದ್ಧಾರಕ್ಕಾಗಿ ಈ ಒಂದು ದೇವಾಲಯದ ಕಾರ್ಯವು ಸುಮಾರು 20-25 ವರ್ಷಗಳಿಂದ ನೆನಗುದಿಗೆ ಬಿದ್ದಿರೋ ಕಾರಣ, ಮೂಲತಃವಾಗಿ ಇದೇ ಬಡಮಾಕನಹಳ್ಳಿ ಗ್ರಾಮದಲ್ಲಿ ಹುಟ್ಟಿ ಬೆಳೆದಂತಹ ಈಗ SRM ಗ್ರೂಪ್ ಹಿಂದೆ ಶ್ರೀಮತಿ ಸರೋಜಮ್ಮ ಮತ್ತು ಮುನಿಯಪ್ಪನವರ ಮಕ್ಕಳಾದ ಶ್ರೀ M ಶ್ರೀನಿವಾಸರವರು, ರಘುಪತಿರವರು, ಮಂಜುನಾಥ್ರವರು ಒಂದು ಗಟ್ಟಿ ನಿರ್ಧಾರವನ್ನು ಮಾಡಿ, ಅದನ್ನು ಗಟ್ಟಿ ನಿರ್ಧಾರ ಅಂತ ಹೇಳೋದಕ್ಕಿಂತ ದೈವ ಕೃಪೆ ಎಂದು ಭಾವಿಸ್ತೀನಿ. ಈ ಒಂದು ದೈವ ಕೃಪೆಯಿಂದ ಆ ಒಂದು ಕುಟುಂಬವು ಬಡಮಾಕನಹಳ್ಳಿ ಗ್ರಾಮದಲ್ಲಿ ಪ್ರತಿಯೊಬ್ಬರನ್ನು ಸೇರಿಸಿ ಈ ಒಂದು ದೇವಸ್ಥಾನಗಳ ಜೀರ್ಣೋದ್ಧಾರ ಮತ್ತು ದೇವಸ್ಥಾನ ನಿರ್ಮಾಣದ ಒಂದು ಜವಾಬ್ದಾರಿಯನ್ನು ಹೊತ್ಕೊಳ್ತಾರೆ. 7 ಮತ್ತು 8ನೇ ತಾರೀಕು ಶ್ರೀ ಸತ್ಯಭಾಮ ಶ್ರೀ ವೇಣುಗೋಪಾಲ ಸ್ವಾಮಿ ನೂತನ ದೇವಾಲಯ ಹಾಗೂ ಶ್ರೀ ರೇಣುಕಾ ಯಲ್ಲಮ್ಮ ದೇವಾಲಯ ಪ್ರತಿಷ್ಠಾಪನೆಯನ್ನು 6 ಮತ್ತು 7 ಮತ್ತು 8ನೇ ತಾರೀಕನ್ನು ಹಮ್ಮಿಕೊಂಡಿದ್ದೀವಿ. ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಈ ಸುತ್ತಮುತ್ತಲಿನ ಗ್ರಾಮಸ್ಥರು, ಹಿರಿಯರು ಹಾಗೂ ಎಲ್ಲರಿಗೂ ನಾವು ಸ್ವಾಗತವನ್ನು ಬಯಸ್ತೀವಿ. ಅದೇ ರೀತಿ ಈ ಊರಿನ ಸುತ್ತಮುತ್ತಲ ಗ್ರಾಮಸ್ಥರು ಈ ಒಂದು ದೇವಾಲಯಕ್ಕೆ ಹಾಗೂ ವಿಶೇಷವಾದ ಕೊಡುಗೆಗಳನ್ನು ನೀಡಿದ್ದಾರೆ. ಅವರು ದಾನಿಗಳು ಮತ್ತು ಮಹಾದಾನಿಗಳು ಅಂತಲೂ ನಾವು ಕರಿತೀವಿ. ಸುಮಾರು ವರ್ಷಗಳಿಂದ ಈ ಒಂದು ದೇವಾಲಯನ ನಾವು ಅಭಿವೃದ್ಧಿ ಮಾಡಬೇಕು ಅಂತ ಅನ್ಕೊಂಡಿದ್ವಿ, ಆದರೆ ಕಾರಣಾಂತರಗಳಿಂದ ಆಗಿಲ್ಲ. ಅದೇ ರೀತಿ ನಮ್ಮೂರಿನ ಗ್ರಾಮಸ್ಥರು ಆದಂತ ಶ್ರೀನಿವಾಸ ಅಣ್ಣನವರು ಮತ್ತು ರಘುಪತಿ ಅಣ್ಣನವರು ಮತ್ತೆ ಮಂಜಣ್ಣವರು, ಇವರ ಒಂದು ಮುಂದಾಳತ್ವದಲ್ಲಿ ನಾವು ಬಂದು ಮಾಡ್ತೀವಿ, ನಾವು ದೇವಸ್ಥಾನ ಕಟ್ತೀವಿ. ಸುಮಾರು ವರ್ಷಗಳಿಂದ ಈ ಊರಲ್ಲಿ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಮತ್ತು ಶ್ರೀ ರೇಣುಕಾ ಯಲ್ಲಮ್ಮ ದೇವಸ್ಥಾನ ಸುಮಾರು ವರ್ಷಗಳಿಂದ ಶತ ಪ್ರಯತ್ನಗಳು ಪಟ್ಟರು ಇಲ್ಲಿ ದೇವಸ್ಥಾನ ಕಟ್ಟಕ್ಕಾಗಿಲ್ಲ. ಅದಕ್ಕೆ ಎಲ್ಲ ಒಮ್ಮತದಿಂದ ನಮ್ಮ ಬಡಮಾಕನಹಳ್ಳಿ ಹಿರಿಯರು, ಮುಖಂಡರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು 6, 7, 8 3 ದಿವಸ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಹಳ್ಳಿಗೂ ಬಂದು ನಮಗೆ ಸಹಾಯ ಮಾಡಿದಂಥ ಎಲ್ಲ ಭಕ್ತಾದಿಗಳು ಅವರು 1 ರೂಪಾಯಿ ಕೊಟ್ಟಿರ್ಬೋದು, 1 ಲಕ್ಷ ಅಂತ ನಾವು ಸ್ವೀಕರಿಸಿ ನಮ್ಮ ಈ ದೇವಸ್ಥಾನಗಳಿಗೆ ದಾನ ಮಾಡಿದಂಥ ಎಲ್ಲ ಭಕ್ತಾದಿಗಳಿಗೂ ತಿಳಿಸುವುದು ಇಷ್ಟೇ. ಎಲ್ಲ 6, 7, 8 3 ದಿವಸ ಇಲ್ಲಿ ಕಾರ್ಯಕ್ರಮ ಇರುತ್ತದೆ. ಆ ಕಾರ್ಯಕ್ರಮಕ್ಕೆ ಎಲ್ಲ ಪಾಲ್ಗೊಂಡು ಇಲ್ಲಿ ಈ ದೇವಿ ಪಾತ್ರ ಮತ್ತು ವೇಣುಗೋಪಾಲ ಸ್ವಾಮಿ ದೇವರ ಪಾತ್ರದಲ್ಲಿ ಪಾತ್ರರಾಗಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ.
ಮತ್ತು ಸುತ್ತಮುತ್ತಲಿನ ಊರಿನ ಜನರ ಮತ್ತು ಈ ದೈವ ಕೃಪೆ ಅಂದರೆ ದೇವರ ಆಸೆ ಇತ್ತು, ದೇವರು ನಮ್ಮ ಕೈಯಲ್ಲಿ ಕೆಲಸ ಮಾಡಿಸ್ಕೋಬೇಕು ಅಂತಿತ್ತು. ಆ ಕಾರಣದಿಂದ ಇಲ್ಲಿ ನಾನು ನಿಮಿತ್ತ ಅಷ್ಟೇ. ಸೊ ಎಲ್ಲರೂ ಅಂದ್ಕೋಬೋದು ಇವ್ರನಿಂದ ಆಗಿದೆ ಅಂತ, ಅದು ನಾನು ನಿಮಿತ್ತ ಅಂತ ನಾನು ಅಂದ್ಕೋತೀನಿ. ಕಾರಣ ಇಷ್ಟೇ, ಏನೇ ಒಂದು ದೇವರ ಕಾರ್ಯ ನಡಿಬೇಕಾದ್ರೆ ಅದು ದೈವ ಕೃಪೆ ಇರಬೇಕು. ಆ ದೈವ ಕೃಪೆಯಿಂದ ಆಗಿದೆ ಅಷ್ಟೇ. ಅದರಲ್ಲಿ ಊರಿನ ಜನರು ಬಹಳಷ್ಟು ಜನರು ಈ ದೇವಸ್ಥಾನ ಕಾರ್ಯದಲ್ಲಿ ಬಹಳ ಶ್ರಮಿಸಿದ್ದಾರೆ. ಬಹಳ ನಮಗೆ ಬೆನ್ನಿಂದೆ ನಿಂತು ನಮಗೆ ಸಹಕಾರ ನೀಡಿದ್ದಾರೆ. ಅವರೆಲ್ಲರ ಸಹಕಾರದಿಂದ ಈ ಒಂದು ದೇವಸ್ಥಾನ ಇವತ್ತು ರೂಪುಗೊಂಡಿದೆ. ಮತ್ತು ಈ ದೇವಸ್ಥಾನ ಬಹಳ ಹಳೆಯ ದೇವಸ್ಥಾನ. ಇಲ್ಲಿ ಈ ನಾವೇನು ನಿಂತಿದ್ದೀವಿ ಈ ಜಾಗದಲ್ಲಿ ಬಹಳ ಪ್ರಾಮುಖ್ಯತೆ ಮತ್ತು ದೈವ ಕೃಪೆ ಮತ್ತು ದೇವರ ಬಲ ಇದೆ ಅನ್ನೋದು ನನಗೆ ಗೊತ್ತಾಗುತ್ತೆ. ಏಕೆಂದರೆ ನಾವು ಕೂಡ ಈ ದೇವಸ್ಥಾನ ಮಾಡುವಾಗ ನಾವು ಈ ದೇವಸ್ಥಾನ ಈ ರೀತಿ ಬರುತ್ತೆ, ಇಷ್ಟೆಲ್ಲ ಈ ರೀತಿಯಲ್ಲಿ ಆಗುತ್ತೆ ಅನ್ನೋದು ಕೂಡ ನಾವು ಕೂಡ ಯೋಚನೆ ಮಾಡಿರಲಿಲ್ಲ. ಇದು ದೈವ ಕೃಪೆ ಇರೋದರಿಂದ ನಾವೇನು ಅಂದ್ಕೊಂಡಿಲ್ಲ, ಅಂದರೆ ಈ ಥರ ಮಾಡೋಕ್ಕೆ ಆಗಲ್ಲ ಅಂತ ಅಂದ್ಕೊಂಡಿದ್ದು ಅದು ಆಗ್ತಾ ಇದೆ. ಅಂದರೆ ಈ ದೈವ ಕೃಪೆ ಅನ್ನೋದು ನಮ್ಮನ್ನು ಅವರ ಏನು ಇಚ್ಛೆ ಇದೆ, ದೇವರ ಇಚ್ಛೆ ಅಲ್ಲಿಗೆ ಕರೆದುಕೊಂಡು ಹೋಗ್ತಾ ಇದೆ. ಈ ದೈವ ಕೃಪೆಗೆ ಎಲ್ಲ ಸುತ್ತಮುತ್ತಲಿನ ಜನರೇ ಅಲ್ಲ, ಸುತ್ತಮುತ್ತಲ ಊರಿನವರೆಲ್ಲ, ಕರ್ನಾಟಕದ ಪ್ರತಿಯೊಬ್ಬರು ಬರ್ತಾ ಇದ್ದಾರೆ, ಕೆಲವರೆಲ್ಲ. ಸೊ ಎಲ್ಲರೂ ಬಂದು ಈ ದೈವ ಕಾರ್ಯದಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕು ಅಂತ ವಿನಂತಿ ಮಾಡ್ಕೋತೀವಿ. ಇಲ್ಲಿ ಬಂದು ಅವರು ಭಕ್ತಿಯಿಂದ ಬೇಡ್ಕೊಂಡಿದ್ದು ಖಂಡಿತವಾಗ್ಲೂ ನೆರವೇರುತ್ತೆ ಅನ್ನೋದು ನನಗೆ ಪೂರ್ತಿಯಾಗಿ ನಂಬಿಕೆ ಇದೆ. ಜನರು ಬಂದು ಅವರ ಆಸೆಗಳನ್ನ ಭಕ್ತಿಯಿಂದ ಬೇಡಿಕೊಂಡ್ರೆ ಖಂಡಿತವಾಗ್ಲೂ ನೆರವೇರುತ್ತೆ. ಆದ್ದರಿಂದ ಭಾನುವಾರ ಏನು ಕಾರ್ಯಕ್ರಮ ಇದೆ ಇಲ್ಲಿ ಪ್ರತಿಷ್ಠಾಪನಾ ಕಾರ್ಯಕ್ರಮ, ಆ ಕಾರ್ಯಕ್ರಮಕ್ಕೆ ಕರ್ನಾಟಕದ ಎಲ್ಲ ಸಮಸ್ತ ಜನರು ನಾವು ಆಹ್ವಾನ ಮಾಡ್ತಾಯಿದ್ದೀವಿ. ಎಲ್ಲರೂ ಬಂದು ಇಲ್ಲಿ ದೇವರ ಕೃಪೆಗೆ ಪಾತ್ರರಾಗಿ ಅವರ ಇಷ್ಟಾಶಕ್ತಿಗಳನ್ನ ಏನು ಇದೆ ಅದನ್ನು ಈಡೇರಿಸ್ಕೋಬೇಕೆಂದು ನಾನು ಅವರಲ್ಲಿ ಮನವಿ ಮಾಡಿಕೊಳ್ಳುತ್ತಿದ್ದೇನೆ. ನಮ್ಮೂರು ಬಡಮಾಕ್ನಹಳ್ಳಿ ಗ್ರಾಮದಲ್ಲಿ ನಾವು ಹಮ್ಮಿಕೊಂಡಿರುವಂಥ ಈ ಶ್ರೀ ರುಕ್ಮಿಣಿ ಸತ್ಯಭಾಮ ಸಮೇತ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಾಲಯ ಹಾಗೂ ರೇಣುಕಾ ಯಲ್ಲಮ್ಮ ದೇವಾಲಯ ಈಗ ನಿರ್ಮಾಣ ಕಾರ್ಯ ಪೂರ್ಣಗೊಂಡಿದ್ದು, ಈಗ ನಾವು 6, 7, 8ನೇ ತಾರೀಕು ಪ್ರತಿಷ್ಠಾಪನಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಎಲ್ಲ ಕುಲಕೋಟಿ ಭಕ್ತಾದಿಗಳು ಆಗಮಿಸಿ ಈ ದೇವಸ್ಥಾನದ ಯಶಸ್ಸಿಗೆ ಮತ್ತು ನಮಗೆ ಬೆಂಬಲ ನೀಡಿದ ಎಲ್ಲರಿಗೂ ವಂದಿಸುತ್ತಾ, ಎಲ್ಲರೂ ಬಂದು ಭಗವಂತನ ಕೃಪೆಗೆ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ಮನವಿ. ನಮ್ಮೂರಿನ ಪ್ರತಿಯೊಬ್ಬರೂ ಈ ದೇವಾಲಯಗಳಿಗೆ ಸಹಕಾರ ನೀಡಿ ಪ್ರತಿನಿತ್ಯ ಬಂದು ಕೆಲಸ ಮಾಡಿದವರಿಗೆ ಎಲ್ಲರಿಗೂ ನಮ್ಮ ವಂದನೆಗಳನ್ನು ತಿಳಿಸ್ತಾ, ಭಗವಂತನು ಈ ದೇವಾಲಯ ನಿರ್ಮಾಣ ಮಾಡೋಕ್ಕೆ ನಮಗೆ ಶಕ್ತಿ ಕೊಟ್ಟಿರೋದ್ರಿಂದ ನಮಗೂ ತೃಪ್ತಿ ಇದೆ. ಎಲ್ಲರ ಸಹಕಾರದೊಂದಿಗೆ ಈ ದೇವಾಲಯಗಳನ್ನು ನಿರ್ಮಾಣ ಮಾಡಿದ್ದೇವೆ. ದಯವಿಟ್ಟು ಸುತ್ತಮುತ್ತಲಿನ ಗ್ರಾಮಸ್ಥರು, ಭಕ್ತ ಕುಲಕೋಟಿ ಜನ ಬಂದು 6, 7, 8 ಭಾನುವಾರ ಪ್ರತಿಷ್ಠಾಪನಾ ಕಾರ್ಯಕ್ರಮ ಇರುತ್ತೆ. ಆ ದಿನ ಎಲ್ಲರೂ ಬಂದು ತಪ್ಪದೆ ಭಗವಂತನ ಕೃಪೆಗೆ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ಮನವಿ. ಹಾಗೂ ನಮ್ಮ ಬಡಮಾಕ್ನಹಳ್ಳಿ ಗ್ರಾಮಸ್ಥರು, ನಮ್ಮ ಹುಟ್ಟೂರು ಎಲ್ಲ ಜನಗಳಿಗೂ ಈ ವಿಷಯದಲ್ಲಿ ಎಲ್ರಿಗೂ ವಂದನೆಗಳನ್ನು ತಿಳಿಸ್ತೀನಿ ಮತ್ತು ಶುಭಾಶಯಗಳನ್ನು ತಿಳಿಸ್ತೀನಿ. ಹಾಗೂ ಬರುವಂಥ ಭಕ್ತಾದಿಗಳು ಈ ಭಗವಂತನ ಕೃಪೆಗೆ ಪಾತ್ರರಾಗಿ ಎಲ್ಲರಿಗೂ ಒಳ್ಳೆಯದಾಗಬೇಕು. ಸರ್ವರಿಗೂ ಸ್ವಾಗತ ಇದೆ. ಎಲ್ಲರೂ ಬಂದು ದೇವಾಲಯ ಪುಣ್ಯ ಕಾರ್ಯಗಳಲ್ಲಿ ಭಾಗವಹಿಸಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆ. ವಿನಂತಿಪಡಿಸಿಕೊಳ್ಳುವುದೆಂದರೆ, ನಾವು ಸುಮಾರು ವರ್ಷಗಳಿಂದ ಈ ಊರಲ್ಲಿ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಮತ್ತು ಶ್ರೀ ರೇಣುಕಾ ಯಲ್ಲಮ್ಮ ದೇವಸ್ಥಾನ ಸುಮಾರು ವರ್ಷಗಳಿಂದ ಶತ ಪ್ರಯತ್ನಗಳು ಪಟ್ಟರೂ ಇಲ್ಲಿ ದೇವಸ್ಥಾನ ಕಟ್ಟಕ್ಕಾಗಿಲ್ಲ. ಅದಕ್ಕೆ ಎಲ್ಲ ಒಮ್ಮತದಿಂದ ನಮ್ಮ ಬಡಮಾಕ್ನಹಳ್ಳಿ ಹಿರಿಯರು, ಮುಖಂಡರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು 6, 7, 8 3 ದಿವಸ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಹಳ್ಳಿಗೂ ಬಂದು ನಮಗೆ ಸಹಾಯ ಮಾಡಿದಂಥ ಎಲ್ಲ ಭಕ್ತಾದಿಗಳು ಅವರು 1 ರೂಪಾಯಿ ಕೊಟ್ಟಿರ್ಬೋದು, 1 ಲಕ್ಷ ಅಂತ ನಾವು ಸ್ವೀಕರಿಸಿ ನಮ್ಮ ಈ ದೇವಸ್ಥಾನಗಳಿಗೆ ದಾನ ಮಾಡಿದಂಥ ಎಲ್ಲ ಭಕ್ತಾದಿಗಳಿಗೂ ತಿಳಿಸುವುದು ಇಷ್ಟೇ. ಎಲ್ಲ 6, 7, 8 3 ದಿವಸ ಇಲ್ಲಿ ಕಾರ್ಯಕ್ರಮ ಇರುತ್ತದೆ.
ಆ ಕಾರ್ಯಕ್ರಮಕ್ಕೆ ಎಲ್ಲ ಪಾಲ್ಗೊಂಡು ಇಲ್ಲಿ ಈ ದೇವಿ ಪಾತ್ರ ಮತ್ತು ವೇಣುಗೋಪಾಲ ಸ್ವಾಮಿ ದೇವರ ಪಾತ್ರದಲ್ಲಿ ಪಾತ್ರರಾಗಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಮತ್ತು ಇದೇ ಗ್ರಾಮದ ಶ್ರೀನಿವಾಸ್ ಮತ್ತು ಮುನರತ್ನ ಎಂಬವರು ಈ ಅಪಾರವಾದ ಕೊಡುಗೆಯನ್ನು ಕೊಟ್ಟು ಇಲ್ಲಿ ನಾವು ನೆಲೆಸಿ ದೇವಸ್ಥಾನಗಳನ್ನಂತ 2 ದೇವಸ್ಥಾನಗಳಿಗೂ ಬಂದು ಮುಂದೆ ನಿಂತ್ಕೊಂಡು ನಮಗೆ ಬೇಕಾದಷ್ಟು ಅನುಕೂಲಗಳನ್ನು ಮಾಡಿಕೊಟ್ಟು ಅವ್ರಿಗೆ ವಿಶೇಷ ವಂದನೆಗಳನ್ನು ಹೇಳುತ್ತಾ ಹೃದಯಪೂರ್ವಕ ನಾನು ವಂದನೆಗಳನ್ನು ಹೇಳುತ್ತಾ ನನ್ನ ಭಾಷಣ ಮುಗಿಸ್ತೇನೆ. ಮತ್ತೆ 7 ಮತ್ತು 8ನೇ ತಾರೀಕು ಶ್ರೀ ಸತ್ಯಭಾಮ ಶ್ರೀ ವೇಣುಗೋಪಾಲ ಸ್ವಾಮಿ ನೂತನ ದೇವಾಲಯ ಹಾಗೂ ಶ್ರೀ ರೇಣುಕಾ ಯಲ್ಲಮ್ಮ ದೇವಾಲಯ ಪ್ರತಿಷ್ಠಾಪನೆಯನ್ನು 6 ಮತ್ತು 7 ಮತ್ತು 8ನೇ ತಾರೀಕನ್ನು ಹಮ್ಮಿಕೊಂಡಿದ್ದೀವಿ. ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಈ ಸುತ್ತಮುತ್ತಲಿನ ಗ್ರಾಮಸ್ಥರು, ಹಿರಿಯರು ಹಾಗೂ ಎಲ್ಲರಿಗೂ ನಾವು ಸ್ವಾಗತವನ್ನು ಬಯಸ್ತೀವಿ. ಅದೇ ರೀತಿ ಈ ಊರಿನ ಸುತ್ತಮುತ್ತಲ ಗ್ರಾಮಸ್ಥರು ಈ ಒಂದು ದೇವಾಲಯಕ್ಕೆ ಹಾಗೂ ವಿಶೇಷವಾದ ಕೊಡುಗೆಗಳನ್ನು ನೀಡಿದ್ದಾರೆ. ಅವರು ದಾನಿಗಳು ಮತ್ತು ಮಹಾದಾನಿಗಳು ಅಂತಲೂ ನಾವು ಕರಿತೀವಿ. ಸುಮಾರು ವರ್ಷಗಳಿಂದ ಈ ಒಂದು ದೇವಾಲಯನ ನಾವು ಅಭಿವೃದ್ಧಿ ಮಾಡಬೇಕು ಅಂತ ಅನ್ಕೊಂಡಿದ್ವಿ, ಆದ್ರೆ ಕಾರಣಾಂತರಗಳಿಂದ ಆಗಿಲ್ಲ. ಅದೇ ರೀತಿ ನಮ್ಮೂರಿನ ಗ್ರಾಮಸ್ಥರು ಆದಂತ ಶ್ರೀನಿವಾಸ ಅಣ್ಣನವರು ಮತ್ತು ರಘುಪತಿ ಅಣ್ಣನವರು ಮತ್ತೆ ಮುಂಜಣ್ಣವರು ಇವರ ಒಂದು ಮುಂದಾಳತ್ವದಲ್ಲಿ ನಾವು ಬಂದು ಮಾಡ್ತೀವಿ, ನಾವು ದೇವಸ್ಥಾನ ಕಟ್ತೀವಿ, ಒಳ್ಳೆ ಡೆವಲಪ್ಮೆಂಟ್ ಮಾಡೋಣ, ಎಲ್ಲ ಒಂದು ಸುಮಾರು ವರ್ಷಗಳಿಂದ ದೇವಸ್ಥಾನ ಹಿಂಗೆ ಇದೆ ಅಂತ ಹೇಳ್ಬಿಟ್ಟು ಅವ್ರ ಕೊಡುಗೆ, ಅಪಾರವಾದ ಕೊಡುಗೆ ಇದೆ ಈ ಒಂದು ದೇವಾಲಯಗಳಲ್ಲಿ. ಅವ್ರಿಗೆ ದೇವ್ರು ಇನ್ನೂ ಒಳ್ಳೇದು ಮಾಡ್ಲಿ, ಒಳ್ಳೆ ಆರೋಗ್ಯ ಆಯುಷ್ಯನ ಕೊಡ್ಲಿ ಅಂತೇಳಿ ಹಾಗೂ ಇದೇ ಸುತ್ತಮುತ್ತ ಬೇತ್ಮಂಗಲ ಹೋಗ್ಲಿ KGF ತಾಲೂಕಿನಲ್ಲಿ ಬಡಮಕ್ಕನಹಳ್ಳಿ ಗ್ರಾಮದಲ್ಲಿ ಹಮ್ಮಿಕೊಂಡು ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೆ ಅಭಿವೃದ್ಧಿ ಕಾರ್ಯಗಳನ್ನ ದೇವಾಲಯದ ಬಳಿ ಮಾಡಬೇಕು ಅಂತ ಹೇಳಿದ್ರಿ. ವಿಶೇಷವಾಗಿ ನಮ್ಮ ಮುಖಂಡರಾದಂಥ ಬೇಟೆಗೌಡರು ಹಾಗೂ ವೆಂಕಟಪತಿ ನಾರಾಯಣ ಸ್ವಾಮಣ್ಣವರು ಇವರೆಲ್ಲ ತುಂಬಾ ಸಹಕಾರವನ್ನು ಕೊಟ್ಟಿದ್ದಾರೆ ದೇವಾಲಯಕ್ಕೆ. ಅದೇ ರೀತಿ ಮುಂದಿನ ದಿನಗಳಲ್ಲೂ ಸಹ ಇಲ್ಲಿ ಒಳ್ಳೆ ಅಭಿವೃದ್ಧಿ ಆಗುತ್ತೆ. ಅದೇ ರೀತಿ 7, 8 ಮತ್ತು 9ನೇ ತಾರೀಕು ನಿರಂತರವಾಗಿ ಅನ್ನದಾನ ಕಾರ್ಯಕ್ರಮವನ್ನು ಸಹ ನಾವು ಹಮ್ಮಿಕೊಂಡಿದ್ದೀವಿ. ಈ ಸುತ್ತಮುತ್ತಲ ಗ್ರಾಮಸ್ಥರು ಹಾಗೂ ಎಲ್ಲರೂ ಈ ಒಂದು ದೇವಾಲಯಕ್ಕೆ ಆಗಮಿಸಿ ದೇವರ ಒಂದು ಕೃಪೆಗೆ ಪಾತ್ರ ಆಗ್ಬೇಕಂತ ತಮ್ಮಲ್ಲಿ ಮನವಿ ಮಾಡಿಕೊಳ್ತೇವೆ. ಸುಮಾರು 20 ವರ್ಷದಿಂದ ಈ ಒಂದು 2 ದೇವಸ್ಥಾನ ರುಕ್ಮಿಣಿ ಸತ್ಯಭಾಮ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಮತ್ತು ಯಲ್ಲಮ್ಮ ದೇವಸ್ಥಾನ ನೆನೆಗುದಿಗೆ ಬಿದ್ದಿತ್ತು. ಹಿಂದೆ ಚಿಕ್ಕದಲ್ಲಿ ಕಟ್ಟಡ ಇಟ್ಕೊಂಡಿದ್ರು. ಕಾಲಕ್ರಮೇಣವಾಗಿ ನಂತರ ನಾವು ಇನ್ನೂ ಚೆನ್ನಾಗಿ ಕಟ್ಟೋಣ ಅಂತೇಳಿ ನಾವು ಅದನ್ನು ಕೆಡವಿದ್ದು ನಿಜಾನೇ. ದೇವರ ಅನುಗ್ರಹ ನಮ್ಮ ಮೇಲೆ ಬೀಳಲಿಲ್ಲ. ಈ ಒಂದು ಸಮಯದಲ್ಲಿ ಇದೇ ಬಡಮಾಕನಹಳ್ಳಿ ಗ್ರಾಮದಲ್ಲಿ ಜನಿಸಿದಂಥ ಶ್ರೀಮತಿ ಸರೋಜಮ್ಮ ಮುನಿಯಪ್ಪನ ಮಕ್ಕಳು ಶ್ರೀನಿವಾಸರವರು, ರಘುಪತಿ ಮತ್ತು ಮಂಜುನಾಥ್ರವರು ಅಣ್ಣ ತಮ್ಮಂದರು, ನನ್ನ ಸಹ ಸೋದರರು. ಇವರಿಗೆ ದೈವಾನುಗ್ರಹ ಒಂದು ಪ್ರೇರಣೆ ಮೇಲೆ ಬಡಮಾಕನಹಳ್ಳಿಯ ಒಂದು ಅಭಿವೃದ್ಧಿಗೆ ಪೂರಕವಾಗಿ ಅವರು ನಿರ್ಧಾರವನ್ನು ತಗೊಂಡು ಇಡೀ ಗ್ರಾಮಸ್ಥರನ್ನೆಲ್ಲ ಸೇರಿ ಒಂದು ಊರಿನಲ್ಲಿ ಒಂದು ದೇವತಾ ಕಾರ್ಯವನ್ನು ಮಾಡೋಣ, ಒಂದು ದೇವಸ್ಥಾನವನ್ನು ನಿಲ್ಲಿಸೋಣ ಎಂಬ ಮನೋಭಾವನೆಯನ್ನು ಅವರು ನಮ್ಮ ಹತ್ರ ಹೇಳಿದಾಗ ಸರ್ವರೂ ಅವರಿಗೆ ಅಭಿಮತವನ್ನು ನಾವು ನೀಡಿದ್ವಿ. ಈ ಒಂದರೆ 7 ಬೀಳುಗಳ ನಂತರ ಎಲ್ಲರೂ ಸಹಕಾರದೊಂದಿಗೆ ಇವತ್ತಿನ ದಿವಸ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಇರಬಹುದು, ಯಲ್ಲಮ್ಮ ದೇವಸ್ಥಾನ ಇರಬಹುದು, ಈ ಒಂದು ದೇವಿಯ ಪ್ರತಿಷ್ಠಾಪನಾ ದಿನಾಂಕವನ್ನು ಎಲ್ಲ ಮುಖಂಡರು ಮತ್ತು ದಾನಿಗಳು ಪ್ರತಿಯೊಬ್ಬರೂ ಸೇರಿ ಈ ಒಂದು ಒಳ್ಳೆಯ ದಿನ ಜೂನ್ 6, 7 ಮತ್ತು 8ನೇ ತಾರೀಖನ್ನು ನಿಗದಿಪಡಿಸಿರ್ತಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಇವತ್ತಿನ ದಿವಸ ನಾವು ದೇವಸ್ಥಾನದ ಬಗ್ಗೆ ಮಾತಾಡೋದು ಅದರಲ್ಲಿ ಯಾವುದೇ ಒಂದು ಇದಿಲ್ಲ. ನಾವು ಹೇಳೋದಿಷ್ಟೇ, KGF ತಾಲೂಕಿನ ಜನ, ಕೋಲಾರ ಜಿಲ್ಲೆಯ ಜನ, ಬಡಮಾಕನಹಳ್ಳಿ ಗ್ರಾಮಸ್ಥರು ಒಂದು ಭಕ್ತಿಯಿಂದ, ಒಂದು ಮನೋಇಚ್ಛೆಯಿಂದ ಭಕ್ತಿಯಿಂದ ಆರಾಧನೆಯನ್ನು ಮಾಡಿಕೊಂಡು, ಅಂದರೆ ನಮ್ಮ ರಾಜು ಅವರು ಹೇಳಿದ ರೀತಿಯಲ್ಲಿ 6, 7 ಮತ್ತು 8ನೇ ತಾರೀಕು ಉಚಿತ ಅನ್ನದಾಸೋಹ ಇರುತ್ತದೆ. ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಯಲ್ಲಮ್ಮ ದೇವಿ ಮತ್ತು ವೇಣುಗೋಪಾಲ ಸ್ವಾಮಿ ದೇವಸ್ಥಾನದ ಪ್ರತಿಷ್ಠಾಪನೆಯನ್ನು ಎಲ್ಲರೂ ಸಹ ಒಮ್ಮತವಾಗಿ ಯಾವುದೇ ಒಂದು ಅಡೆತಡೆಗಳು ಇಲ್ಲದಂತೆ ನಮ್ಮ ತಾಯಿ, ನಮ್ಮ ಊರು, ನಮ್ಮ ಗ್ರಾಮ ಅನ್ನೋ ರೀತಿಯಲ್ಲಿ ಎಲ್ಲರೂ ಒಳ್ಳೆಯದಕ್ಕೆ ಸಹಕರಿಸಬೇಕಂತ ಹೇಳ್ತಾ ನನ್ನ 3 ಮಾತನ್ನು ಮುಗಿಸ್ತಾ ಇದ್ದೀನಿ.
ಜನನಿ ನ್ಯೂಸ್ಗೆ ಸ್ವಾಗತ. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರಬೇಕು ಅಂದ್ರೆ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ.